ನಮಸ್ಕಾರ. ಕರ್ನಾಟಕ ಗಿಲ್ಲಿಯ ಮತ್ತೊಂದು ದಾಖಲೆಗೆ ಕಲರ್ಸ್ ಕನ್ನಡವೇ ವಿಲವಿಲ ಅಥವಾ ಕಲರ್ಸ್ ಕನ್ನಡವೇ ಶಾಕ್ ಎನ್ನುವಂಥ ವಿಚಾರದ ಬಗ್ಗೆ ಮಾತಾಡಕ್ಕೆ ಬಂದ್ಬಿಟ್ಟಿನಿ. ಬಡ ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ವಿಚಾರವನ್ನು ತಿಳ್ಕೊಳ್ರಿ. ಇವತ್ತು ಬಿಗ್ ಬಾಸ್ನಲ್ಲಿ ನಡೀತಿರುವಂಥ ಕ್ರೇಜ್, ಗಿಲ್ಲಿ ಕ್ರೇಜ್ ಯಾವನ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೇಂಜ್ ಗಿಲ್ಲಿ ಕ್ರೇಜ್ ಬಂದ್ಬಿಡುತ್ತೆ. ಏನಪ್ಪ ಅಂತಂದರೆ ಈ ಕ್ರೇಜ್ ನೋಡಿ, ಈ ಒಂದು ಅಭಿಮಾನಿ ಬಳಗ ನೋಡಿ, ಈ ಒಂದು ಪ್ರತಿಕ್ರಿಯೆ ನೋಡಿ ಕಲರ್ಸ್ ಕನ್ನಡದವರೇ ಶಾಕ್ ಆಗಿಬಿಟ್ರೆ. ಏನಪ್ಪ ಅನ್ನೋ ಉದಾಹರಣೆಯಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಸ್ಟೋರ್ ಮಾಡ್ತಾ ನೋಡ್ಬೋದು. ಇನ್ಸ್ಟಾಗ್ರಾಮ್ ಒಳಗೆ ಗಿಲ್ಲಿ ಮಾಡಿರುವಂತಹ ಪ್ರತಿಯೊಂದು ಕಾಮಿಡಿಗೆ ಎಷ್ಟು ವೈರಲ್ ಆಕೈತವಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ತುಂಬ ಬರೀ ಅವೇ ನಾವು ಒಟ್ಟು ಗಿಲ್ಲಿ 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 ಗಿಲ್ಲಿ, ಯಾವ ಗಲ್ಲಿಗೆ ಹೋದ್ರೂ ಗಿಲ್ಲಿ 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 ಗಿಲ್ಲಿ, ಒಟ್ಟಾರೆ ಗಿಲ್ಲಿ ಗೆಲ್ಲಬೇಕು. ಇಲ್ಲಪ್ಪ ಅಂದ್ರೆ ಬಿಗ್ ಬಾಸ್ನ ಉಡೀಸ್ ಮಾಡಿಬಿಡ್ತು, ಬಿಗ್ ಬಾಸಿಗೆ ಕಲ್ಲು ಹೋಗ್ಬಿಡ್ತು, ಬಿಗ್ ಬಾಸ್ನ ಹಂಗೆ ಮಾಡಿಬಿಡ್ತು, ಹಿಂಗೆ ಮಾಡಿಬಿಡ್ತು, ಹಂಗೆ ಮಾಡಿಬಿಡ್ತು, 100 ದುನಿಯಾ ಮಾತಾಡಕತ್ತಿ ಬಿಟ್ಟವ. ಅಂದ್ರೆ ಕಲರ್ಸ್ ಕನ್ನಡದಾಗ ತಮಗೆ ಏನು ಮಾಡಬೇಕು, ತಮ್ಮದು ಆಲೋಚನೆ ಏನಿತ್ತು, 50 ಲಕ್ಷ ರೂಪಾಯಿ ಏನು ಮಾಡಬೇಕು, ಅಶ್ವಿನಿ ಮೇಡಮ್ ಅವ್ರಿಗೆ ಏನಾರ ಕೊಡಾಕಾರ ನಮಗೆ ಅದ್ರಾಗ ಒಂದು ಅರ್ಧ ಉಳಿತೈತೆ, ಅಥವಾ ಅಶ್ವಿನಿ ಮೇಡಮ್ ಅವ್ರನ್ನ ಗೆದ್ದಿಸಿದ್ರೆ ನಮಗೆ ರೊಕ್ಕ ಏನಾರ ಉಳಿತಾವ ಅನ್ನುವಂಥ ವಿಚಾರದೊಳಗೆ ಅವರಿದ್ರು. ಆದರೆ ಇಲ್ಲಿ ಏನಾಕೈತಿ ಬಿಡದೆ ಭಾರಿ ಮಿಸ್ಟೇಕ್ ಆಗೈತಿ. ಇಡೀ ಕರ್ನಾಟಕದಾದ್ಯಂತ ಗಿಲ್ಲಿಗೆ ಬರುತ್ತಿರುವಂತಹ ಅತಿರೇಕದ ಅಥವಾ ಮಹಾಪರಿಪ್ರಮಾಣದಲ್ಲಿ ಬಂದಿರುವಂಥ ಅಭಿಮಾನಿ ಬಳಗ ಮತ್ತು ಓಟ್ಸ್ಗಳು ಎಲ್ಲವನ್ನ ಲೆಕ್ಕಾಚಾರ ಮಾಡಿದ್ರು ಕೂಡ ಹಂಗಿಂಗೆ ಮಾಡಿ ಏನಾರ ಗದ್ದಲ ಮಾಡಬೇಕು, ಹೆಂಗಾರ ಮಾಡಿ ಅವ್ರನ್ನ ಕೆಡಬೇಕಂತಕ್ಕಂಥ ವಿಚಾರದೊಳಗೆ ಕಲರ್ಸ್ ಕನ್ನಡದವ್ರು ಇದ್ರು. ಅಥವಾ ಕಲರ್ಸ್ ಕನ್ನಡ ಮುಂಬೈ ಟೀಮ್ ಏನೈತಲ್ಲ, ಬಿಗ್ ಬಾಸ್ ನಡೆಸುವಂಥ ಮುಂಬೈ ಟೀಮ್ ಏನೈತಲ್ಲ, ಇವರೆಲ್ಲರೂ ಒಂದಾಗಿಬಿಟ್ಟಿದ್ರು. ಆದ್ರೆ ಅವ್ರು ಕತ್ತಿ ನಡೆಯಂಗಿಲ್ಲ. ಯಾಕಪ್ಪ ಅಂದ್ರೆ ಬುಡಕ ಕತ್ತಿ ಇಟ್ಟು ಬಿಟ್ರೆ ಗಿಲ್ಲಿ ಅಭಿಮಾನಿಗಳು ಕೆಳಗ ಮ್ಯಾಗ ನೀರು ತರ್ಸಕ್ಕೆ ಹಚ್ಚಿಬಿಟ್ರೆ. ಯಾರಿಗೆ? ಕಲರ್ಸ್ ಕನ್ನಡಕ್ಕೂ ಮತ್ತು ಕನ್ನಡ ಪರ ಸಂಘಟನೆಗೂ ಹಾಗೂ ಮತ್ತು ಏನಪ್ಪ ಅಂದ್ರೆ ಕನ್ನಡ ಪರ ಸಂಘಟನೆಯವರು ವಿಚಿತ್ರವಾಗಿ ಏನಾರ ಮಾತಾಡಕ್ಕೆ ಹಚ್ಚಿಬಿಟ್ರಪ್ಪ ಅಂದ್ರೆ ಅದಕ್ಕೂ ಕೌಂಟರ್ ಕೊಡಕ್ಕೆ ನಿಂತು ಬಿಟ್ರೆ ಗಿಲ್ಲಿ ಅಭಿಮಾನಿಗಳು. ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ ನಾನು, ಕನ್ನಡವನ್ನು ಉಳಿಸಿದರೆ ಮಾತ್ರ ಬಳಸೋದು ಸಾಲದು, ಕನ್ನಡ ಭಾಷೆಯನ್ನು ಬಳಸೋದ್ರ ಮುಖಾಂತರ ಕನ್ನಡವನ್ನು ಬಳಸ್ರಿ. ಅದು ಬಿಟ್ಟು ಯಾವುದೋ ಕಾರಣಕ್ಕೋಸ್ಕರ ಕನ್ನಡ ಹೋರಾಟಗಾರ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ಓಟ್ ಹಾಕೋದು ಬೇಡ. ಅವರು ಮಾಡಿರುವಂಥ ವ್ಯಕ್ತಿತ್ವ ಅವರ ಆಟಕ್ಕೋಸ್ಕರ ಮೆಚ್ಚುಗೆ ಇರಲಿ. ಅದು ಬಿಟ್ಟು ಓಟ ಕಂಪಲ್ಸರಿಯಾಗಿ ಅವ್ರು ಸರಿನೇ ಇಲ್ಲ ಅಂತಲ್ಲ, ಅವರು ಕೂಡ ಆಟಗಾರರು, ಅವರು ಕೂಡ ಬಿಗ್ ಬಾಸ್ ಸ್ಪರ್ಧೆ, ಅದ್ರಾಗ ಏನು ತೊಂದರೆ ಇಲ್ಲ, ಅವ್ರಿಗೆ ಕೂಡ ತೊಂದರೆ ಮಾಡೋದು ಬೇಡ ನಾವು. ಬಟ್ ನಮ್ಮ ಪ್ರಚಾರ ನಾವು ಮಾಡ್ಕೊಳಮ್ಮ, ನಮ್ಮ ಅಭಿಮಾನ ನಮಗಿರಲಿ, ಅವ್ರ ಅಭಿಮಾನ ಅವ್ರಿಗಿರಲಿ. ಅದನ್ನ ಬಿಟ್ಟು ಬೇರೆ ಪ್ರಶ್ನೆನೇ ಇಲ್ಲ. ಅದು ಬಿಟ್ಟಪ್ಪ ಕಲರ್ಸ್ ಕನ್ನಡ ಏನಾರ ಪ್ಲಾನ್ ಮಾಡಕತ್ತಿತ್ತು, ಆದ್ರೆ ಆ ಪ್ಲಾನ್ ಕೂಡ ಕಲರ್ಸ್ ಕನ್ನಡಕ್ಕೆ ಉಲ್ಟಾ ಆಗಿಬಿಟ್ಟೈತಿ. ಹೆಂಗೆ ಉಲ್ಟಾ ಆಯಿತು, ಯಾಕೆ ಉಲ್ಟಾ ಆಯ್ತು, ಏನು ಉಲ್ಟಾ ಆಯಿತು ಅನ್ನೋದನ್ನು ಹೇಳೋದು ಬರೀ. ಯಾಕಪ್ಪ ಅಂದ್ರೆ ಉದಾಹರಣೆಯಾಗಿ ಕಲರ್ಸ್ ಕನ್ನಡದವರು ಪ್ರತಿದಿನ ಪ್ರೋಮೋ ಬಿಡ್ತಾರೆ ಇನ್ಸ್ಟಾಗ್ರಾಮ್ಗಡೆ. ಬೆಳಗ್ಗೆ 7:15 ಮಧ್ಯಾಹ್ನ 1:15, ರಾತ್ರಿ 5:15 ಅಥವಾ 6:00 7:00 ಮತ್ತೊಂದು ಬಿಡ್ತಾರೆ. ಒಟ್ಟು ದಿನ 3 ಪ್ರೋಮೋ ಬಿಡ್ತಾರೆ. ಯಾವುದು? ಬಿಗ್ ಬಾಸ್ ಪ್ರೋಮೋ ಬಿಡ್ತಾರೆ. ಆ ಬಿಗ್ ಬಾಸ್ ಪ್ರೋಮೋದೊಳಗೆ ಗಿಲ್ಲಿ ಎಲ್ಲೆಲ್ಲಿದನ ಎಲ್ಲ ಕಡೆ ಮಿಲಿಯನ್ ಗಟ್ಟಲೆ ಪ್ರೋಮೋಗಳು, ಲೈಕ್ಸು, ವ್ಯೂಸು ಎಲ್ಲ ಕಡೆ ಬರಕ್ಕೆ ಹಚ್ಚಿಬಿಟ್ಟವು. ಎಲ್ಲಿ? ಕಲರ್ಸ್ ಕನ್ನಡದ ಒಂದು ಪ್ರೋಮೋ ಅಥವಾ ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ID ಒಳಗೆ ಕಲರ್ಸ್ ಕನ್ನಡದಲ್ಲಿ ಬರುತ್ತಿರುವಂಥ ಪ್ರತಿಯೊಂದು ಐಡಿಗಳಲ್ಲಿ ಗಿಲ್ಲಿ ಬರೆದಿರುವಂತಹ ಅಥವಾ ಗಿಲ್ಲಿ ಬಂದಿರುವಂಥ ಪ್ರೋಮೋಗಳು ಎಲ್ಲವೂ ಕಿತ್ಕೊಂಡು ಹೊಂಟುಬಿಟ್ಟವ. ಆ ಕಿತ್ಕೊಂಡು ಹೋಗಿದ್ದು ನೋಡಿ ಕಲರ್ಸ್ ಕನ್ನಡದವರೇ ಕೆಳಗ ಮ್ಯಾಗ ನೀರು ಬಂದ್ಬಿಟ್ಟವ. ಕಲರ್ಸ್ ಕನ್ನಡ TV ಅವರಿಗೆ ಮತ್ತು ಈ ಮುಂಬೈ ಟೀಮ್ನವರಿಗೆ ಎಲ್ಲ ಕೆಳಗ ಮ್ಯಾಗ ನೀರು ಬಂದ್ಬಿಟ್ಟು. ಅಂದ್ರೆ ಬಿಗ್ ಬಾಸ್ ಒಳಗೆ ಯಾವುದೇ ಇತಿಹಾಸದಲ್ಲಿ ಇಷ್ಟೊಂದು ಈ ಪರಿಪ್ರಮಾಣದಲ್ಲಿ ಅಥವಾ ಈ ಒಂದು ಅಭಿಮಾನಿ ಒಳಗ ಈ ಕ್ರೇಜು, ಲೈಕ್ಸು, ವ್ಯೂಸು, ಸುಡುಗಾಡು ದುನಿಯಾ ಏನಾಗಿರಲಿ ಅದು ಯಾವುದು ಕೂಡ ಶೇರ್ ಆಗಿರಲಿಲ್ಲ. ಆದ್ರೆ ಗಿಲ್ಲಿ ಬಂದಿದ್ದ ಬಿಗ್ ಬಾಸ್ ಚಾನಲ್ ಎದ್ದು ಬಿಡ್ತಿ, ಕಲರ್ಸ್ ಕನ್ನಡ ಚಾನಲ್ ಎದ್ದು ಬಿಡ್ತಿ, ಬಿಗ್ ಬಾಸ್ ಟೀಮ್ ಕೂಡ ಮೇಲೆ ಎದ್ದು ಬಿಟ್ಟೈತಿ. ಏನು ರೊಕ್ಕ ಬಾಬಾ ಗಿಲ್ಲಿಯಿಂದನೇ ಇವ್ರ ಪೇಮೆಂಟ್, ಗಿಲ್ಲಿಯಿಂದನೇ ಇವ್ರದೆಲ್ಲ ಕಲರ್ಸ್ ಕನ್ನಡ ಇವತ್ತು ನಡೆಯಕ್ಕೆ ತನ್ನ ಮಟ್ಟಿಗೆ. ಬಿಗ್ ಬಾಸ್ ನೋಡೋಕೆ ಬಿಗ್ ಬಾಸ್ ಅಂದರೆ ಗಿಲ್ಲಿ, ಗಿಲ್ಲಿ ಅಂದರೆ ಬಿಗ್ ಬಾಸ್. ಕಲರ್ಸ್ ಕನ್ನಡದೊಳಗೆ ಏನು ನೋಡ್ತೀನಿ? ಗಿಲ್ಲಿ ನೋಡ್ತೀನಿ. ಬಿಗ್ ಬಾಸ್ ನೋಡ್ತೇ ಇಲ್ಲ, ಬಿಗ್ ಬಾಸ್ ನೋಡೋದಿಲ್ಲ, ಗಿಲ್ಲಿ ನೋಡ್ತೀನಿ. ಆ ರೇಂಜಿಗೆ ಅಂದ್ರೆ ಉದಾಹರಣೆಯಾಗಿ ನೀವು ತಗೊಳ್ರಿ, 1-2 ಫೋಟೋಗಳು ನಿಮ್ಮ ಸ್ಕ್ರೀನ್ ಮೇಲೆ ಬರಾಕತ್ತಾವ. ಏನಪ್ಪ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಮೊನ್ನೆ ತಾನೇ ಗಿಲ್ಲಿ ಪ್ರೋಮೋ ಬಿಟ್ಟಿದ್ರಿ. ಯಾರಪ್ಪ? ಅಭಿಮಾನಿಗಳು ಬರ್ತಾರೆ ನೋಡ್ರಿ. ಅಭಿಮಾನಿಗಳು ಬಂದು ಕಸಿ ಗಿಲ್ಲಿ ಜೈ ಗಿಲ್ಲಿ ಅಂತೇಳಿ ನೀವೆಲ್ಲ ನೋಡಿರ್ಬೋದು ಪ್ರೋಮೋ. ಆ ಪ್ರೋಮೋ ಎಷ್ಟು ಮಟ್ಟಿಗೆ ಗಲಿಬಿಲಿ ಆಗಿಬಿಟ್ಟತ್ತಪ್ಪ ಅಂತಂದ್ರೆ 12.5 ಮಿಲಿಯನ್, ಅಂದ್ರೆ 1 ಮಿಲಿಯನ್ಗೆ 10 ಲಕ್ಷ, ಅಂದ್ರೆ ಎಷ್ಟು ಮಿಲಿಯನ್ ಹೋಗಿರ್ಬೇಡ ವಿಡಿಯೋ. 12.5 ಮಿಲಿಯನ್. ಅಬ್ಬಬ್ಬಬ್ಬಬ್ಬ, ಈ ರೇಂಜಿಗೆ ವ್ಯೂಸು ಯಾವುದೂ ಕಂಡಿಲ್ಲ. ಎಲ್ಲಿ? ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಐಡಿಯಾಗಿ ಯಾರ್ದು ಆಗಿಲ್ಲ ಅಂತ. ಆ ರೇಂಜ್ಗೆ ಒಂದು ಅಭಿಮಾನಿ ಬಳಗ ಬಂದ್ಬಿಡುತ್ತೆ. ಅಂದ್ರೆ ನೋಡ್ರಿ, ವಿಚಾರ ಮಾಡ್ರಿ, ನಿಮಗೆ ತೋರಿಸ್ತಾ ಇದ್ದೇನೆ ಅಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 12.5 ಮಿಲಿಯನ್. ಯಾವ ವಿಡಿಯೋನೂ ಹೋಗಿಲ್ಲ. ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡುವಂಥ ಯಾವುದೇ ಒಂದು ವಿಡಿಯೋ ಕೂಡ ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ಯಾವುದು ಕೂಡ 10 ಮಿಲಿಯನ್ ಹೋಗಿಲ್ಲ. ಏನಪ್ಪ ಬಂದ್ರೆ ಲೈಕ್ಸ್ ಬರ್ಬೋದು, ಸುಡುಗಾಡು ಕಮೆಂಟ್ಸ್ ಬರ್ಬೋದು, ಮತ್ತೆ ಅದ್ಭುತವಾಗಿರುವಂಥ ಒಂದು ವ್ಯೂಸ್ ಬರ್ತೈತೆ, ಅದು ಬಿಟ್ಟರೆ ಏನಿಲ್ಲ. ಆದರೆ ಗಿಲ್ಲಿ ಮಾತ್ರ, ಗಿಲ್ಲಿ ಬಿಟ್ಟಿರುವಂತಹ ಅಥವಾ ಗಿಲ್ಲಿ ಇರುವಂಥ ಪ್ರತಿಯೊಂದು ಪ್ರೋಮೋ ಕೂಡ ಅದ್ಭುತವಾಗಿ ಹೊಂಟುಬಿಟ್ಟೈತಿ. ಏನು ಅದ್ರ ಬಗ್ಗೆ ಏನು ಮಾತಾಡ್ತಿ, ಏನು ಬಿಡ್ತೀಯೋ ನಿನ್ನ ಕೋಡೆ. ನೀವು ಮತ್ತೊಂದು ಏನಪ್ಪ ಅಂತಾನೆ, ಗಿಲ್ಲಿ ಏನು ಪ್ರೋಮೋದೊಳಗೆ ಇರ್ತಾನಲ್ಲ, ಆ ಪ್ರೋಮೋಕ್ಕೆ ಎಷ್ಟು ಲೈಕ್ಸ್ ಬಂದಿರ್ತಾವೆ ಗೊತ್ತದ? ಮಿಲಿಯನ್ ಗಟ್ಟಲೆ ಲೈಕ್ಸ್. ಹೋಮ್ರೈ ಯಾ ಸುಳೆಮಾಗ ಮಾಡ್ತಾನೆ ಹೇಳ ಲೈಕ್ಸ್.
ಆ ರೇಂಜಿಗೆ ಅಬ್ಬಬ್ಬಬ್ಬಬ್ಬಬ್ಬ ಯಾರು ಸಿಕ್ಕದಕ್ಕೆ ಯಾವನು ಮಾಡಕ್ಕೆ ಹೋಗಲ್ಲ. ಇಲ್ಲೇನು ತಲೆ ಕೆಡಿಸ್ಕೊಳ್ಳೋ ಮಕ್ಕಳು ಇಲ್ಲ ಎಲ್ಲವನಿಗೆ ನಾಪ್ಸೋಳೋ ಮಕ್ಕಳಲ್ಲ. ತಮಗೆ ಅಭಿಮಾನಿ ಎಲ್ಲಿರ್ತದೆ, ತಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋಕ್ಕೆ ಮಾತ್ರ ಲೈಕ್ ಮಾಡ್ತಾವೆ, ಆ ವಿಡಿಯೋಕ್ಕೆ ಮಾತ್ರ ಕಮೆಂಟ್ಸ್ ಮಾಡ್ತಾರೆ. ಯಾರು ಎಲ್ಲರೂ ತೊರಗಿಸ್ಕೊಳ್ಳೋ ಮಕ್ಕಳಲ್ಲಿ ಎಲ್ಲದಕ್ಕೆ ಲೈಕ್ ಕೊಟ್ಟಂತ ಎಲ್ಲರಕ್ಕೆ ಕಮೆಂಟ್ ಮಾಡ್ಕೊಂತ ಯಾರೋ ಕುಂದ್ರಂಗಿಲ್ಲ. ಇಲ್ಲೆಲ್ಲ ತಮ್ಮ ಅಭಿಮಾನಿ ಏನೈತೆ, ತಮ್ಮ ವಿಚಾರ ಏನೈತೆ, ತಮ್ಮ ಭಾವನೆ ಏನೈತೆ, ತಮ್ಮ ಕನಸು ಏನೈತೆ, ತಮ್ಮ ಹುಲಿ ಏನದನ, ಅವನು ಓಟ್ ಹಾಕ್ಬೇಕು, ಅವ್ನು ಗೆಲ್ಲಬೇಕು, ಅವನು ಪ್ರಶಂಸೆ ಮಾಡ್ಬೇಕಂತಕ್ಕಂಥ ವಿಚಾರದೊಳಗೆ ಎಲ್ಲರೂ ಕುಂತ್ಬಿಟ್ರೆ. ಸೊ ಗಿಲ್ಲಿ ಯಾವ ಪ್ರೋಮೋದೊಳಗೆ ಇರ್ತಾನ ಆ ಪ್ರೋಮೋ ಬರೀ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗೋದು ನೋಡ್ರಿ. ನೀವು ಲೈಕ್ಸ್ ಎಲ್ಲಾರ ಬಂದಿದ್ದು ನೋಡ್ರಿ, ಆ ರೇಂಜಿಗೆ ಲೈಕ್ಸು. ನೀವು ನಿನ್ನೆ ನೋಡಿರ್ಬೋದು, ನಿನ್ನೆ ಪ್ರೋಮೋ ಬಿಟ್ರೆ, ನಿನ್ನೆ ಒಂದು ಪ್ರೋಮೋ ಬಿಟ್ಟಿದ್ರು. ಆ ನಿನ್ನೆ ಪ್ರೋಮೋಕ್ಕಿಂತ ಫಸ್ಟ್ ಪ್ರೋಮೋ ವಿಚಾರ ಮಾಡಿಬಿಡಮ್ಮ. ಫಸ್ಟ್ ಪ್ರೋಮೋ ಯಾವುದಪ್ಪ, ಗಿಲ್ಲಿ ಬರ್ತಾನೆ ಫ್ಯಾನ್ಸಿಗೆಲ್ಲ, ನಾನು ಅಣ್ಣ ಹೆಂಗಾರ ಮಾಡಿ ಓಟ್ ಹಾಕ್ರಪ್ಪ, ಇದೊಂದು ಸಾರಿ ಗೆಲ್ಸರಪ್ಪ, ಹಂಗಪ್ಪ ಹಿಂಗಪ್ಪ ಅಂತಾನೆ. ಆ ವಿಡಿಯೋಕ್ಕೂ ಕೂಡ ಮಿಲಿಯನ್ ಗಟ್ಟಲೆ ಲೈಕ್ಸು ನೀನು ಕೋಡೆ ಲೈಕ್ಸ್ ಬರೋದು 13 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ ಲಾಸ್ಟ್ ಲೈಕ್ಸ್ ಅವು. 7 ಲಕ್ಷ, 80 ಲಕ್ಷ ಇಷ್ಟು ಲಾಸ್ಟ್. ಏನು ಮಿಲಿಯನ್ ಗಟ್ಟಲೆ ಲೈಕ್ಸ್ ಬರ್ತಾವಂದ್ರೆ ವಿಚಾರ ಮಾಡಿಬಿಡ್ರಿ ನೀವು. ಒಂದೊಂದು ಲೈಕಿಗೂ ಎಷ್ಟು ಡಿಮ್ಯಾಂಡ್ ಓಡಿರ್ಬಿಡಲ್ಲ ರೀಲ್ಸ್ ಅದು. ಅದಾದ ನಂತರ ಮತ್ತೆ ನಿನ್ನೆ ಒಂದು ಬಿಟ್ಟರು, ಏನಂತ ಬಿಟ್ಟರು, ಅಶ್ವಿನಿ ಮೇಡಮ್ ಅವರೇ ನಿಮಗೆ ವಯಸ್ಸಾಗ್ಯದ, ಆದ್ರೆ ನಾನು ನಿಮ್ಮನ್ನು ವಯಸ್ಸನ್ನು ನೋಡ್ಲಾರ್ದ ನಾನು ಹಂಗೆ ಬೈದು ಬಿಟ್ಟಿನಿ, ಭಾಳ ತಪ್ಪಾಗ್ಬಿಟ್ಟು ನಂದು, ನೀವು ಕ್ಷಮಿಸ್ಬೇಕಂತೇಳಿ ಒಂದು ಪ್ರೋಮೋ ಬಿಟ್ಟಿದ್ರು ಕಲರ್ಸ್ ಕನ್ನಡದವರು. ಅದು ಕೂಡ 10 ಮಿಲಿಯನ್ ಹೋಗ್ಬಿಟ್ಟೈತೆ. ಮಿಲಿಯನ್ ಗಟ್ಟಲೆ ಮಿಲಿಯನು. ನೀನು ಕೋಡಿ ಏನು ಮಾತಾಡ್ತೀನಿ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು ಕಲರ್ಸ್ ಕನ್ನಡ ಅಫಿಷಿಯಲ್ ಇದ್ರೊಳಗೆ, ಇನ್ಸ್ಟಾಗ್ರಾಮ್ ID ಒಳಗೆ. ಅದಕ್ಕೂ ಕೂಡ ಬರೀ ವ್ಯೂಸ್ 10 ಮಿಲಿಯನ್ ಹೋಗಿಲ್ಲ, ಲೈಕ್ಸ್ ಕೂಡ 1 ಮಿಲಿಯನ್ ಲೈಕ್ಸ್ ಬಂದವ. 1.1 ಮಿಲಿಯನ್ ಲೈಕ್ಸ್. ಅಬ್ಬಬ್ಬಬ್ಬ ಏನು ಈ ರೇಂಜ್ಗೆ. ಒಟ್ಟ ಈಗಂತೂ ಖಾತ್ರಿ ಆಗಿಬಿಡತ್ತೆ, ಬಿಗ್ ಬಾಸ್ನವ್ರಿಗೆ ಗದ್ದಲಾಗಿಬಿಡತ್ತೆ, ಬಿಗ್ ಬಾಸ್ನವ್ರಿಗೆ ಭಯ ಬಂದುಬಿಡೈತೆ. ಎಲ್ಲಿ ನಾವು ಗಿಲ್ಲಿಯನ್ನು ಬಿಟ್ಟರೆ ಕರೆವಂದ್ರನ ನಮ್ಮ ಕರೆನ ನಮ್ಮ ಬಿಗ್ ಬಾಸ್ ಟೀಮ್ನ ಎಲ್ಲಿ ಎತ್ತಿ ಒಗೆದು ಬಿಡ್ತಾರೋ. ನಮ್ಮ ಕರ್ನಾಟಕದೊಳಗೆ ಇನ್ನೊಂದ್ಸರಿ ಗಿಲ್ಲಿ ಅಭಿಮಾನಿಗಳು ಎಲ್ಲಾರ ನಮ್ಮನ್ನು ಬಿಗ್ ಬಾಸ್ ನಡೆಸಕ್ಕೆ ಕೊಡಂಗಿಲ್ಲ. ಆ ರೇಂಜ್ಗೆ ಯಾವ ಸರ್ಕಾರ ಸೆಕ್ಯೂರಿಟಿ ತಂದ್ರಷ್ಟ, ಯಾವ ಕನ್ನಡ ಪರ ಸಂಘಟನೆಗಳು ಸಪೋರ್ಟ್ ಮಾಡಿದ್ರಷ್ಟ ನಮ್ಮನ್ನು ತಿಂಡಿ ತೆಗೆಯೋದಂತ ಕರೆಯವೈತೆ. ಸುಮ್ಮನೆ ಗಿಲ್ಲಿನ ಗೆಲ್ಲಿಸಿಬಿಡೋದು ಭಾರಿ ಒಳ್ಳೇದಂತಕ್ಕಂಥ ವಿಚಾರದೊಳಗೆ ಕಲರ್ಸ್ ಕನ್ನಡದವರು ಬಂದಾರ, ಮತ್ತು ಬಿಗ್ ಬಾಸ್ ಟೀಮ್ ಕೂಡ ಬಂದಾರ ಅಂತಕ್ಕಂಥ ಮಾಹಿತಿ ಸಿಗಕ್ಕೆ ಬಿಡುತ್ತೆ. ಅಂದ್ರೆ ಇದು ಒಂದು ಸಾಕ್ಷಿ ಸಾಕು, ಮತ್ತೇನು ಸಾಕ್ಷಿ ಬೇಡ. ಗಿಲ್ಲಿ ಗೆಲ್ಲದಕ್ಕೆ ಬಿಗ್ ಬಾಸ್ನವರಿಗೆ ಮತ್ತು ಕಲರ್ಸ್ ಕನ್ನಡದವ್ರಿಗೆ ಯಾಕೆ ಗೆಲ್ಲಬೇಕು ಗಿಲ್ಲಿ ಅನ್ನೋದಕ್ಕೆ ಈ ಪ್ರೋಮೋಗಳೇ ಸಾಕ್ಷಿ. ಈ ಪ್ರೋಮೋಗಳ ಬಿಟ್ಟಿಂದ ಒಂದಕ್ಕೊಂದು ಮಿಲಿಯನ್ ಗಟ್ಟಲೆ, ಮಿಲಿಯನ್ 10 ಮಿಲಿಯನ್, 11 ಮಿಲಿಯನ್, 12 ಮಿಲಿಯನ್, 13 ಮಿಲಿಯನ್, ಏನು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಚ್ಚವ, ಮಿಲಿಯನ್ ಗಟ್ಟಲೆ ಕಂಪ್ಲೇಂಟ್ ಬರಕಚ್ಚವ, ಅಥವಾ ಮಿಲಿಯನ್ ಗಟ್ಟಲೆ ಕಮೆಂಟ್ಸ್ ಬರಕಚ್ಚವ, ಲೈಕ್ಸ್ ಬರಕಚ್ಚವ. ಅಂದ್ರೆ ಸಾಮಾನ್ಯ ಮಾತಲ್ಲದು, ಸಾಮಾನ್ಯ ವಿಷಯನೂ ಅಲ್ಲದು. ಯಾವುದೇ ಒಬ್ಬ ವ್ಯಕ್ತಿ ಈ ಥರ ಅಭಿಮಾನ ಒಳಗೆ ನೀವು ನೋಡಿಲ್ಲ. ಮತ್ತೆ ರಾಜಕಾರಣಿಗಳು ಬರಕಚ್ಚಾರ, ಸ್ಟಾರ್ ನಟರುಗಳು ಬರಕಚ್ಚಾರ, ಎಲ್ಲರ ಗಿಲ್ಲಿಗೆ ಓಟ್ ಹಾಕ್ರ ಅಂತ ಹೇಳಕಚ್ಚಾರ. ಯಾವ ಶೋದಾಗ ನಡೆದಿಲ್ಲ, ಯಾವ ಭಾಷೆ ಒಳಗೆ ನಡೆದಿಲ್ಲ, ಯಾವ ದೇಶದೊಳಗೆ ನಡೆದಿಲ್ಲ. ಕರ್ನಾಟಕದೊಳಗೆ ಗಿಲ್ಲಿ ಆ ರೇಂಜಿಗೆ ಅವ ಮೇಂಟೈನ್ ಮಾಡಿಬಿಟ್ಟಾನ. ಈ ರೇಂಜಿಗೆ ಅವ ಅಂತೂ ಯಾರ್ಯಾರು ಮೇಂಟೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತವಾಗಿರುವಂಥ ಒಬ್ಬ ವ್ಯಕ್ತಿ ಸಿಕ್ಕನ ಕರ್ನಾಟಕ. ಅವನಿಗೆ ಸಂಪೂರ್ಣ ಇಡೀ ಕರ್ನಾಟಕನೇ ಅವನಿಗೆ ಬೆಂಬಲ ಕೊಡಬೇಕು. ಮುದಿಯವರಿಂದ ಹಿಡಿದು, ದೊಡ್ಡವರಿಂದ ಹಿಡಿದು, ಯುವಕರಿಂದ ಹಿಡಿದು, ಹುಡುಗರಿಂದ ಹಿಡಿದು, ಹೆಣ್ಣು ಹುಡುಗರಿಂದ ಹಿಡಿದು, ಗಂಡು ಹುಡುಗರು ಎಲ್ಲವ ಸುಡುಗಾಡ ಭೂಮಿ ಮ್ಯಾಗ ಬಿಗ್ ಬಾಸ್ ನೋಡುವಂಥ ಎಲ್ಲ ಸುಡುಗಾಡ ಪ್ರೇಮಿಗಳು ಕೂಡ ಅವನು ಗಿಲ್ಲಿಗೆ ಹಾಕಿ ಬಿಟ್ರೆ ಓಟ್. ಅಂದ್ರೆ ಗಿಲ್ಲಿಗೆ ಅಭಿಮಾನ ತೋರ್ಸಕ್ಕೆ ಬಿಟ್ರೆ. ಒಟ್ಟಾರೆಯಾಗಿ ಗಿಲ್ಲಿ ಗೆಲ್ಲದಂತ ಕನ್ಫರ್ಮು. ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದ, ಈ ಪ್ರೋಮೋಗಳು ನೋಡಿದ್ರೆ ಗೊತ್ತಾಗ್ತದ. ಕಂಪಲ್ಸರಿಯಾಗಿ ಗಿಲ್ಲಿನೇ ಗೆಲ್ತಾನೆ, ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡ್ರಿ. ಆರಾಮ್ ಗೋಲಿ ಹೊಡಿ ಜಾಲಿ ಅನ್ನಂಗ ಅವ್ನು ಹೇಳಿದ್ರೆ ಡೈಲಾಗ್ ಹೊಡ್ಕೊಂಡು ಹೊಂಟು ಬಿಡ್ರಿ. ಗೆದ್ದೇ ಗೆಲ್ತಾನ ಗಿಲ್ಲಿ ನಟ ಗೆಲ್ಲಿ, ಹಳ್ಳಿ ಪ್ರತಿಭೆ ಗೆಲ್ಲಿ, ಹಳ್ಳಿ ಐದೆ ಗೆಲ್ಲಬೇಕು. ಎಲ್ಲರೂ ಕೂಡ ಇನ್ನು ನಾಳೆ 10 ಗಂಟೆವರೆಗೂ ಕೂಡ ವೋಟಿಂಗ್ ಪ್ರಮೋಷನ್ ಐತೆ, ಅಥವಾ ವೋಟಿಂಗಿಗೆ ಪರ್ಮಿಷನ್ ಐತೆ. ದಯವಿಟ್ಟು ಎಲ್ಲರೂ ಓಟ್ ಹಾಕ್ರಿ, ಗಿಲ್ಲಿನ ಗೆಲ್ಸ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.